ವರ್ಕೌಟ್ ಮಾಡ್ದಾನೋ? ಇಲ್ಲ ಅಣ್ಣ. ಊಟ ಮಾಡ್ದ? ಹ್ಞೂ ಅಣ್ಣ. ಚಿನ್ನ, ಈ ಕ್ಯಾರೆಕ್ಟ್ರು ನೆಗೆಟಿವ್ ರೋಲ್ ಮಾಡೋ ಮುಂಚೆ ನೀನು 7 ಸಿನಿಮಾ ಹೀರೋ ಅನ್ನೋದು ಮರಿಬೇಡ ಅಂತ. ಸರ್ ಹೋಗ್ಬಿಟ್ಟು ಅಣ್ಣ ಟೀಸರ್ ನೋಡಿ ಅಂತ ಹೇಳಿದೆ. ಅವ್ರು ಎಷ್ಟು ಎಕ್ಸೈಟ್ ಆದರು ಅಂದರೆ, ಟೀಸರ್ ನೋಡಿ ಈ ನಿನ್ನ ಸ್ಕ್ರೀನ್ ಪ್ರೆಸೆನ್ಸ್ ಚೆನ್ನಾಗಿದೆಯೋ, ಸಖತ್ತಾಗಿ ಕಾಣಿಸ್ತೀವಿ, ಉದ್ದ ಕೂದಲು ಬಿಡು, ನಿನ್ಗೆ ಸೂಟ್ ಆಗುತ್ತೆ. ಸರ್ನ ಮೀಟ್ ಮಾಡಿದಾಗ ಸುದೀಪ್ ಸರ್ ಕತೆ ಅವರೇ ನಮ್ಮನ್ನೆಲ್ಲ ಕುಣಿಸ್ಕೊಂಡು ಕತೆ ಹೇಳಿ, ಮತ್ತು ನೆಕ್ಸ್ಟ್ ಡೇ ಡೈರೆಕ್ಟರ್ ಬಂದು ಅವ್ರು ಫುಲ್ಲು ನಾವು ಕ್ರೂ ಮೆಂಬರ್ಸ್ ಅವರೆಲ್ಲ ಇದ್ವಿ. ಸೊ ಪ್ರತಿಯೊಬ್ಬರಿಗೂ ಕುಣಿಸಿ ಕತೆ ಹೇಳಿದ್ರು. ಸೊ ನಮಗೆ ಇನ್ನೂ ಒಂದು ಕ್ಲಾರಿಟಿ ಸಿಕ್ತು. ಲೈಕ್ 500 ಜನ ಬೇಕಂದರೆ 500 ಜನ ಇರೋರು, 20 ಗಾಡಿ 50 ಗಾಡಿ ಬೇಕಂದ್ರೆ 50 ಗಾಡಿ, ಈ ಕ್ಯಾಮ್ರಾ 3 ಕ್ಯಾಮ್ರಾ, ಎವ್ರಿಥಿಂಗ್ ವಾಸ್ ಸೋ ವೆಲ್ ಪ್ಲ್ಯಾನ್ಡ್ ಆಯ್ತು. ಅದು ಹಾರ್ಕೊಂಬರೋದಕ್ಕೆ ಲೇಟ್ ಆಗ್ಬೋದು, ಚಿರತೆ ಓಡ್ಕೊಂಬರೋದಕ್ಕೆ ಲೇಟ್ ಆಗ್ಬೋದು, ಇದು ನಮ್ಮ ಹಿಂದೆ ಒಂದು ಶಕ್ತಿ ಇದೆ ಅಂತ ನಮ್ಮ ಮೈಂಡಿಗೆ ಬಂದಾಗ, ಒಬ್ರು ಇದ್ದಾರೆ ನಮ್ಮನ್ನು ಮೇಲೆತ್ತೋದಕ್ಕೆ ಪುಷ್ ಮಾಡೋಕ್ಕೆ ಅಂತ ಗೊತ್ತಾದಾಗ ನುಗ್ತೀರಿ. ಒಂದು ಸೀನು ಇವಾಗ ಕ್ಯಾಮ್ರಾ ಅವರು ಎಲ್ಲ ಸೆಟ್ ಮಾಡ್ತಾ ಇರ್ತಾರೆ, ಲೈಟಿಂಗ್ ಎಲ್ಲ ಕುತ್ಕೊಂಡು ಕಾಮಿಡಿ ಮಾಡ್ತಾ ಇರ್ತಾರೆ, ಏನೋ ಕಾಲು ಎಳಿತಾ ಇರ್ತಾರೆ, ಸಡನ್ನಾಗಿ ಬಂದು ಕ್ಯಾರೆಕ್ಟರ್ ಬಂದು ನಾನೆಲ್ಲ ಇವ್ರ ಸಿನಿಮಾನ ನೋಡ್ಕೊಂಡು ಬೆಳೆದಂಥ ಹುಡುಗ. ಸೊ ಇವತ್ತು ಅವ್ರ ಜೊತೆ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕಿಂತ ಸಂತೋಷ ಇನ್ನೇನಿದೆ. ಆಡಿಯನ್ಸ್ಗೆ ಎಲ್ಲೂ ಡಿಸಪಾಯಿಂಟ್ ಆಗಲ್ಲ ಪ್ರತಿಯೊಂದು ಫ್ರೇಮಲ್ಲೂ. ಯಾಕಂದರೆ ನೀವು ಎಡ್ಜ್ ಆಫ್ ದ ಸೀಟಲ್ಲೇ ಕೂತಿರ್ತೀರ ನೀವು ಸಿನಿಮಾ ನೋಡ್ತಿರ್ಬೇಕಂದ್ರೆ. ಹೊಡಿಯೋದು ಕಮ್ಮಿ ಮಾಡ್ಬೇಕಲ್ಲ. MARK ಮಾರ್ಕ್. ಎಸ್, ಮಾರ್ಕ್ ಸಿನಿಮಾ ಇದೇ ಡಿಸೆಂಬರ್ 25ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಪ್ರತಿಯೊಬ್ಬರು ಕೂಡ ಗೊತ್ತಿರುವಂಥ ವಿಚಾರ. ಸೊ ಸಿನಿಮಾ ಅಂತ ಬಂದಾಗ ಸಿನಿಮಾದಲ್ಲಿ ಒಂದಷ್ಟು ಬಳಗ ಅನ್ನೋದಿರುತ್ತೆ, ಒಂದಷ್ಟು ಕೋಆರ್ಟಿಸ್ಟ್ಗಳೆಲ್ಲ ಇರ್ತಾರೆ. ಸೊ ಈ ಸಿನಿಮಾದ ಬಗ್ಗೆ ಒಂದಷ್ಟು ಜನನ ಮಾತಾಡ್ಸೋಣ ಅಂತ ಸದ್ಯಕ್ಕೆ ಇವತ್ತಿನ ಎಪಿಸೋಡ್ನಲ್ಲಿ ಒಂದಷ್ಟು ಜನನ ಮಾತಾಡ್ಸ್ತಾ ಹೋಗ್ತೀನಿ. ಆ್ಯಂಡ್ ಇವತ್ತು ಒಂದಷ್ಟು ಜನ ಕೂಡ ವೆಯ್ಟ್ ಮಾಡ್ತಾ ಇರೋದ್ರಿಂದ ಯಾರು ಇರ್ತಾರೆ ಪ್ರತಿಯೊಂದು ಕೂಡ ಹೇಳ್ತಾ ಹೋಗ್ತೀನಿ. ಮಾರ್ಕ್ ಬಗ್ಗೆ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ಫಿಲ್ಮ್ ಬಿಟ್ಟಲ್ಲಿ ಬನ್ನಿ. ಮಾರ್ಕ್ ಬಗ್ಗೆ ಮಾತಾಡೋಣ ಅಂದ್ಕೊಂಡೆ, ಪೋಸ್ಟ್ರನ್ನ ನೋಡ್ತಾ ಯಾರೋ ಒಬ್ರು ನಿಂತಿದ್ದಾರೆ. ಮೇ ಬಿ ಕೋಆರ್ಟಿಸ್ಟ್ ಇರಬೇಕು, ಇನ್ನೂ ಗೊತ್ತಿಲ್ಲ ಯಾರು ಅಂತ. ಹಾಯ್ ಸರ್. ಹಾಯ್ ಸರ್. ಹಾಯ್, ಹೇಗಿದ್ದೀರಾ ಸರ್? ಸೂಪರ್. ಏನ್ ಸರ್ ಫುಲ್ ಪಾತ್ರದಲ್ಲಿ ಇನ್ವಾಲ್ವ್ ಆಗ್ಬಿಟ್ಟಿದ್ದೀರಾ? ಇಲ್ಲ, ಮ್ಯಾನರಿಸಮ್ ಎಲ್ಲ ಹಂಗೆ ನೋಡಿದೆ ನಾನು. ಇಲ್ಲ, ಫೋಟೋಲ್ ಅಷ್ಟು ಪವರ್ ಇದೆ. ಓಕೆ, ನೋಡಿ ಅವ್ರನ್ನ ನೋಡ್ತಿದ್ರೆ ಅದು ಆಟೋಮೆಟಿಕ್ ಆಗಿ ಒಂದ್ ಸೆಕೆಂಡ್ ನಾನೇ ಅನ್ಕೊಂಡ್ಬಿಟ್ಟೆ. ನಾನು ಅನ್ಕೊಂಡು ಅಲ್ಲಿ ಸಡನ್ ಆಗಿ ಹಿಂಗೆಲ್ಲ ಅದು ಫೀಲ್ ಎಸ್. ಪ್ರತಾಪ್ ನಾರಾಯಣ ಅವರು ಇವತ್ತು ನನ್ನ ಜೊತೆ ಇದ್ದಾರೆ ಸರ್. ಮತ್ತೊಮ್ಮೆ ವೆಲ್ಕಮ್ ಟು ಫಿಲ್ಮ್ ಬಿಟ್ ಕನ್ನಡ. ಸೊ ನಿಯರ್ಲಿ ನಾವು 1 ವರ್ಷ ಆಯ್ತು ಅನ್ಸುತ್ತೆ ಮಾತಾಡಿ, CCL ಮೈಸೂರಲ್ಲಿ ಸಿಕ್ಕಿದ್ವಿ. ಸೊ ಇವತ್ತು ಮಾರ್ಕ್. ಸೊ ಅವತ್ತು ಸುದೀಪ್ ಸರ್ ಒಂದ್ ಕಡೆ ಇದ್ರು, ಇವತ್ತು ಸುದೀಪ್ ಸರ್ ಪೋಸ್ಟ್ ಮೂಲಕ ಜೊತೆಲಿದ್ದಾರೆ. ಸೊ ಒಟ್ಟಲ್ಲಿ ಇವರು ನಮ್ಮನ್ನ ಬಿಟ್ಟು ಹೋಗ್ತಾ ಇಲ್ಲ. ನಿಜ ಕರೆಕ್ಟ್ ಅಲ್ವಾ? ಸೊ ಇವತ್ತು ಮಾರ್ಕ್ ಪ್ರಮೋಷನ್ ಇದೀವಿ. ಸೊ ಲೀಡ್ ಕೊಡ್ತಾರೆ ಅನ್ನೋ ಒಂದು ಪೋಸ್ಟ್ ನೋಡಿದೆ, MARK ಮಾರ್ಕ್. ಇವತ್ತು ಒಂದಷ್ಟು ಜನ ಮಾತಾಡ್ಸೋಣ ಅಂತ. ಸೊ ನೀವು ಪೋಸ್ಟ್ ನೋಡ್ಕೊಂಡೆ ನನಗೆ ಸಿಕ್ಕಿದ್ರಿ. ಇವತ್ತು ಆ ಪ್ರಮೋಷನ್ ಅಲ್ಲಿ ಇದೀವಿ. ಫಸ್ಟ್ ಆಫ್ ಆಲ್ ಮಾರ್ಕ್ ಬಗ್ಗೆ ಮಾತಾಡಬೇಕು ಅಂದ್ರೆ ಮ್ಯಾಕ್ಸಿಮಮ್ ಸೈಲೆನ್ಸ್ ಇರ್ಬೇಕಾ? ಆಕ್ಚುಲಿ ಕರೆಕ್ಟ್. ಸೊ ಮಾರ್ಕ್ ಅಂತ ಬಂದಾಗನೇ ಮ್ಯಾಕ್ಸಿಮಮ್ ಸೈಲೆಂಟ್ ಇರುತ್ತೆ. ನಾನು ಅದಕ್ಕೆ ತುಂಬಾ ಸೈಲೆಂಟ್ ಆಗಿ ನಾನು ಪೋಸ್ಟರ್ಗಳನ್ನ ನೋಡ್ತಿದ್ದೆ. ಬಟ್ ಆ ಪೋಸ್ಟರ್ ನೋಡ್ತಿದ್ದಾಗ ಎಲ್ಲೋ ಒಂದ್ ಕಡೆ ಗೊತ್ತಿಲ್ದಿರ ನಾವು ಆ ಕ್ಯಾರೆಕ್ಟರ್ ಆಗ್ಬಿಡ್ತೀವಿ ನಾವು. ಯಾಕಂದ್ರೆ ಆ ಕ್ಯಾರೆಕ್ಟರ್ ಹಂಗಿದೆ, ಅಷ್ಟು ಪವರ್ಫುಲ್ ಕ್ಯಾರೆಕ್ಟರು. ತುಂಬಾ ನೋಡಿ ಆ ಕಣ್ಣು ನೋಡಿ, ಅಲ್ಲಿ ಆ ಫೈರ್ ಕಾಣಿಸುತ್ತೆ. ಸೊ ಆಬ್ವಿಯಸ್ಲಿ ಎಸ್ಪೆಷಲಿ ನಾನೆಲ್ಲ ಇವ್ರ ಸಿನಿಮಾನ ನೋಡ್ಕೊಂಡು ಬೆಳೆದಂಥ ಹುಡುಗ. ಸೊ ಇವತ್ತು ಅವ್ರ ಜೊತೆ ಆಕ್ಟಿಂಗ್ ಮಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕಿಂತ ಸಂತೋಷ ಇನ್ನೇನಿದೆ. ಸೊ ಬಂದಾಗ ನಾನು ಕನ್ಸು ಕಾಣ್ತಾ ಇದ್ದೀನ, ಇದು ನನ್ಸ ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲೇ ಪೋಸ್ಟರ್ ನೋಡ್ತಿದ್ದೆ. ಯಾಕಂದ್ರೆ ಲಾಸ್ಟ್ 4 months ಯಾವ ರೀತಿ ಹೋಯ್ತು ಅಂತ ನಮಗೆ ಗೊತ್ತಿಲ್ಲ. ಸೊ ನನ್ನ ಕೆರಿಯರಲ್ಲಿ ಇಷ್ಟು ಫಾಸ್ಟಾಗಿ ಒಂದು ಸಿನಿಮಾ ಮುಗ್ದಿರೋದು ಫಸ್ಟ್ ಟೈಮ್. ಸೊ ನಾನು ತುಂಬ ಬ್ಲೆಸ್ಡ್ ಅಂದರೆ ತಪ್ಪಾಗಲ್ಲ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈ ಸಿನಿಮಾಗೆ ನನಗೆ ಸುದೀಪ್ ಸರ್ ಅವರೇ ರೆಫರ್ ಮಾಡಿದ್ರು. ಸೊ ನಮ್ಮ ತಾಯಿಗೆ ಯಾವಾಗಲೂ ಒಂದು ಆಸೆ ಇತ್ತು. ನಮ್ಮ ತಾಯಿ ಹೇಳೋರು, ಸುದೀಪ್ ಸರ್ ನಿನಗೆ CCL ಪರಿಚಯ, ಅಷ್ಟು ವರ್ಷದಿಂದ ಪರಿಚಯ ಅಲ್ಲ, ಅವ್ರ ಜೊತೆಲಿ ಯಾವ್ದನ್ನ ತಮ್ಮನ ಪಾತ್ರ ಮಾಡು ಅಂತ ತುಂಬ ನನಗೆ ಹೇಳೋರು. ನಾನು ಹೇಳಿದೆ, ಮಮ್ಮಿ ಹಂಗೆಲ್ಲ ಕೇಳೋಕ್ಕಾಗಲ್ಲ ಸರ್, ನಿಮ್ಮ ತಮ್ಮನ ಪಾತ್ರ ಕೊಡಿ ಅಂತ ಹೆಂಗೆ ಕೇಳೋಕ್ಕಾಗತ್ತೆ? ಸೊ ನಾನು ಹೇಳಿದೆ ಅದಕ್ಕಂತ ಟೈಮ್ ಬರಬೇಕು ಅಂತ. ಬಟ್ ನನಗೆ ಫೋನ್ ಬಂದು ಈ ಥರ ಮಾರ್ಕ್ ಸಿನಿಮಾ ಸುದೀಪ್ ಸರ್ ರೆಫರ್ ಮಾಡೋರೆಲ್ಲ ಒಂದು ಸೆಕೆಂಡ್ ನಾನು ಶಾಕಲ್ಲೇ ಇದ್ದೆ. ನಾನು ಸುದೀಪ್ ಸರ್ ರೆಫರ್ ಮಾಡಿದ್ರಾ? 2 ಸರಿ ಕೇಳಿದವ್ರು ಸುದೀಪ್ ಸರ್ ರೆಫರ್ ಮಾಡಿದ್ರಾ ಅಂತ. ಅಗೇನ್ ನಾವು ಅಷ್ಟು ವರ್ಷದ ಒಡನಾಟ ಇದೆ. ಲೈಕ್ ಸುದೀಪ್ ಸರ್ನ ನಾನು ನೋಡಿದ್ದೀನಿ ಆಲ್ಮೋಸ್ಟ್ ನನಗೆ ಒಂದು 15 ವರ್ಷ ಪರಿಚಯ. ಇವಾಗ CCL ಸ್ಟಾರ್ಟ್ ಆದಾಗಿಂದ ಪರಿಚಯ.
ಸೊ ಸುದೀಪ್ ಸರ್ ರೆಫರ್ ಮಾಡವ್ರೆ ಅಂದಾಗ ಅದಕ್ಕಿಂತ ಒಂದು ಎಕ್ಸೈಟ್ಮೆಂಟ್. ನಾನು ಫಸ್ಟು ನಮ್ಮ ತಾಯಿಗೆ ಹೋಗ್ಬಿಟ್ಟು ಹೇಳ್ತೀನಿ, ಅಮ್ಮ ಈ ಥರ ಸುದೀಪ್ ಸರ್ ಸಿನಿಮಾಗೆ ರೆಫರ್ ಮಾಡವ್ರೆ, ಏನು ಮಾಡಲಿ ಅಂದರೆ ಮಾಡು ಅಂದರು. ಇನ್ನ ಕತೆ ಕೇಳಿಲ್ಲ ಅಂದೆ. ಕತೆ ಗೀತೆ ಎಲ್ಲ ನೀನು ನೋಡ್ಬೇಡ, ಮಾಡಿ ನೀನು ನನ್ನ ಆಸೆ ಪೂರೈಸು ಅಂದರು. ಸೊ ಅಗೇನ್ ಸೊ ಆ ರೀತಿ ಜರ್ನಿ ಶುರು ಆಯಿತು. ಅಂದ್ರೆ ಈಗ 15 ವರ್ಷದ ಪರಿಚಯ ಇದ್ರೂ ಕೂಡ ಅವರ ಒಟ್ಟಿಗೆ ಆಕ್ಟೇ ಮಾಡಿರ್ಲಿಲ್ಲ ನೀವು. ಈಗ ಒಂದು ಬಾಂಡಿಂಗ್ ಇದ್ದಿದ್ದು ಎಲ್ಲಿ ಅಂತಂದ್ರೆ ಒಂದು ಗ್ರೌಂಡ್ ಅಲ್ಲಿ ಇಲ್ಲ ಈವೆಂಟ್ಸ್ ಗಳಲ್ಲಿ ಸಿಗ್ತಾ ಇದ್ರು. ಸೊ ಅವರ ಒಂದು ಕ್ಯಾಪ್ಟನ್ಶಿಪ್ ಅಲ್ಲಿ ಕ್ರಿಕೆಟ್ ಎಲ್ಲ ಆಡ್ತಾ ಇದ್ರು. ಬಟ್ ಆ ಒಂದು ಸ್ಕ್ರೀನ್ ಶೇರ್ ಮಾಡಿರ್ಲಿಲ್ಲ, ಸ್ಕ್ರೀನ್ ಅಲ್ಲಿ ನೀವು ಕಾಣಿಸ್ಕೊಂಡೇ ಇರ್ಲಿಲ್ಲ. ಇಷ್ಟು ವರ್ಷ ಆದ್ಮೇಲೆ ಇವತ್ತು ಮಾರ್ಕ್ ಸಿನಿಮಾದಿಂದ ನೀವು ಅವರೊಟ್ಟಿಗೆ ಆಕ್ಟ್ ಮಾಡ್ತಾ ಇದ್ದೀರಿ. ನಿಜವಾಗ್ಲೂ ನಾನು ಬ್ಲೆಸ್ಡ್ ಅಂದ್ರೆ ತಪ್ಪಾಗದಲ್ಲ. ಯಾಕಂದ್ರೆ ಈಸ್ ಅ ವಂಡರ್ಫುಲ್ ಆರ್ಟಿಸ್ಟ್ ಅನ್ನೋದಕ್ಕಿಂತ ಈಸ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ನಂದು ಲಾಸ್ಟ್ ಇಯರ್ ಸೂರಿ ಲವ್ ಸಂಧ್ಯಾ ರಿಲೀಸ್ ಆದಾಗ ಈ ಕಥೆ ಹೇಳಲೇಬೇಕು. ನಾನು ಸುದೀಪ್ ಸರ್ಗೆ ಹೋಗ್ಬಿಟ್ಟು ಅಣ್ಣ ಟೀಸರ್ ನೋಡಿ ಅಂತ ಹೇಳಿದೆ. ಅವ್ರು ಎಷ್ಟು ಎಕ್ಸೈಟ್ ಆದರು ಅಂದರೆ, ಟೀಸರ್ ನೋಡಿ ಈ ನಿನ್ನ ಸ್ಕ್ರೀನ್ ಪ್ರೆಸೆನ್ಸ್ ಚೆನ್ನಾಗಿದೆಯೋ, ಸಖತ್ತಾಗಿ ಕಾಣಿಸ್ತೀವಿ, ಉದ್ದ ಕೂದಲು ಬಿಡು, ನಿನ್ಗೆ ಸೂಟ್ ಆಗುತ್ತೆ ಅಂತ ಎಕ್ಸೈಟ್ ಆಗಿಬಿಟ್ಟು ಅವರು ಎಲ್ಲ ಅಲ್ಲಿ ನಮ್ಮ ಚೆನ್ನೈ ಟೀಮ್ ಅವರೆಲ್ಲ ಬಂದರೆ ನಮ್ಮ ಹುಡುಗ ನೋಡಿ ಹೆಂಗೆ ಕಾಣಿಸ್ತಾವನೆ ಅಂತ ತೋರಿಸಿದ್ರು. ಅವತ್ತು ನಾನು ಆ ರಾತ್ರಿ ಎಲ್ಲ ನಿದ್ರೆನೇ ಮಾಡಿಲ್ಲ ಆ ಎಕ್ಸೈಟ್ಮೆಂಟಲ್ಲಿ. ಎಷ್ಟು ಖುಷಿ ಆಯಿತು. ಒಬ್ಬರು ನಾವು ಆರ್ಟಿಸ್ಟ್ಗಳಿಗೆ ನಮಗೇನು ಈ ಥರ ಒಬ್ರು ಲೆಜೆಂಡ್ ಇಂಥವ್ರ ಹತ್ರ ನಮಗೆ ಕಾಂಪ್ಲಿಮೆಂಟ್ ಬಂದಾಗ ಇಟ್ಸ್ ಲೈಕ್ ಓಕೆ, ನಾನು ಏನೋ ಮಾಡಿದ್ದೀನಿ ಏನೋ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ. ದಟ್ಸ್ ವಾಟ್ ಗೇವ್ ಮಿ ಒನ್ ಕಾನ್ಫಿಡೆನ್ಸ್. ಸೊ ಸುದೀಪ್ ಅಣ್ಣ ರೆಫರ್ ಮಾಡಿದ್ರು ಅಂದಾಗಂತೂ ಇನ್ನೂ ತುಂಬ ಖುಷಿ ಆಯಿತು. ಆ್ಯಂಡ್ ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಆ ದಿನ ಹೆಂಗಿತ್ತು ಅಂತ. ಸೊ ಇನ್ನೊಂದೆಲ್ಲೋ ಒಂದು ವಿಷಯ ಕೇಳ್ಪಟ್ಟೆ, ಒಂದಷ್ಟು ವರ್ಷಗಳ ಹಿಂದೆ ಸುದೀಪ್ ಸರ್ ಒಂದು ಸಿನಿಮಾ ಮಾಡ್ತಾರೆ ಕೆಂಪೇಗೌಡ ಅಂತ. ಸೊ ಅವಾಗ ನೀವು ಆ ಶೂಟಿಂಗ್ ನೋಡಕ್ ಹೋಗಿದ್ರಂತೆ. ಸೊ ಆ ಒಂದು ಸಂದರ್ಭ ಏನಾದ್ರು ನೆನಪಿದೆಯಾ ನಿಮ್ಗೆ? ಇಲ್ಲ, ಏನಂದ್ರೆ ನಾನು ಸುದೀಪ್ ಸರ್ ಟೆಂಪರ್ ಅವಾಗ ನೆಕ್ಸ್ಟ್ ಲೆವೆಲ್ ಇತ್ತು. ಯಾಕಂದ್ರೆ ಅವರೊಂದು ಆ ಟೈಮಲ್ಲೂ ಅಷ್ಟೇ ಒಂದು ಬಡ್ಜೆಟ್ ಇಟ್ಕೊಂಡು ಆ ಟೈಮಲ್ಲಿ ಡೈರೆಕ್ಷನ್ ಬೇರೆ ಮಾಡ್ತಾ ಇದ್ರು. ನಾನು ಸೆಟ್ಟಲ್ಲಿ ಆಗ ನೋಡಕ್ ಹೋಗಿದ್ದೆ. ನಾನು ಸುದೀಪ್ ಸರ್ ಕೋಪ ನೋಡಿದ್ದೀನಿ ನಾನು. ಸೊ ಅಂದರೆ ಇವಾಗ ಏನೋ ಹೇಳಿರ್ತಾರೆ, ಇವಾಗ ನನಗೆ ವಾಕಿ ಟಾಕಿ ಬೇಕು ಅಂತ ಏನೋ ಒಂದು ಸೀನ್ಗೆ ಅದು ಆ ಟೈಮಿಗೆ ಬಂದಿಲ್ಲ ಅಂದರೆ ಅವ್ರು ಪಟ್ ಅಂತಲ್ಲ ಒಂದೆರಡು ವಾಕಿ ಮುಟ್ಬಿಟ್ರು. ನನಗೆ ಭಯ ಆಯಿತು, ಹೆಂಗೆ ಇಷ್ಟು ಕೋಪ ಅಂತ ಒಂದು ಭಯ ಆಯಿತು. ಬಟ್ ನಾನಿಲ್ಲಿ ಸಿನಿಮಾಗೆ ಫಸ್ಟ್ ಡೇ ಶೂಟಿಗೆ ಬಂದಾಗ ನಮ್ಮನ್ನೆಲ್ಲ ಎಷ್ಟು ಕಂಫರ್ಟಬಲ್ ಮಾಡಿದ್ರು ಅಂದರೆ ಫಸ್ಟ್ ಡೇ ಸೊ ಬಂದ್ಬಿಟ್ಟು ಸುದೀಪ್ ಸರ್ ಮುಂದೆ ನಿಂತ್ಕೊಂಡು ನಾವೆಲ್ಲ ರಿಪೋರ್ಟ್ ಮಾಡ್ತೀವಿ. ಸೊ ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ, ಓಕೆ ಚಿನ್ನ, ನಾವೆಲ್ಲ ಸಸ್ಪೆಂಡ್ ಪೊಲೀಸ್ ಆಫೀಸರ್, ಸಿನಿಮಾ ಪೂರ್ತಿ ಹಿಂಗೆ ಕೈ ಕಟ್ಕೊಂಡು ನಿಂತ್ಕೊಂಡಿರ್ತೀಯಾ ಅಂದರು. ಅಂತೆ ಇವಾಗ ಆಬ್ವಿಯಸ್ಲಿ ಈಸ್ ಅವರ್ ಸೂಪರಿಂಟೆಂಡೆಂಟ್, ಸೊ ವಿ ಆರ್ ಆಲ್ ಹಿಸ್ ಸಬಾರ್ಡಿನೇಟ್ಸ್. ಸೊ ನಮ್ಮ ತಲೆಯಲ್ಲಿ ಏನಿರುತ್ತೆ, ಸೊ ಅದು ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ಅದು. ಸೊ ಕ್ಯಾರೆಕ್ಟರು ನಮಗೆ ನಮ್ಮ ಸೀನಿಯರ್ ಅಂದಾಗ ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಫೀಲ್ಡಲ್ಲಿ ನಿಮ್ಮ ಸೀನಿಯರ್ ನೋಡಿದಾಗ ನಮ್ಗೆ ಗೊತ್ತಿಲ್ಲದಿರೋ ಆಟೋಮೆಟಿಕ್ ಆ ರೆಸ್ಪೆಕ್ಟ್ ಬರುತ್ತೆ. ದೆನ್ ಈ ಮೇಡ್ ಅಸ್ ಕಂಫರ್ಟಬಲ್. ಆರಾಮಾಗಿರು, ಲೈಕ್ ಕೈ ಯೂಸ್ ಮಾಡು, ಲೈಕ್ ಫ್ರೀ ಆಗಿರು ನೀನೆಷ್ಟು. ಏನಕ್ಕಂದರೆ ನಾವೆಲ್ಲ ಒಂಥರ ಫ್ಯಾಮಿಲಿ ಥರ. ಇವಾಗ ನಾವು ಸರ್ವೀಸಲ್ಲಿ ಇರಲ್ಲ, ನಾವೆಲ್ಲ ಸಸ್ಪೆಂಡ್ ನಾವೆಲ್ಲ. ಸೊ ವಿ ಹ್ಯಾವ್ ದಟ್ ಲಿಬರ್ಟಿ. ಇವಾಗ ನಾವೆಲ್ಲ ಒಂಥರ ಫ್ಯಾಮಿಲಿ ಥರ ಅಂದ್ಬಿಟ್ಟು ಸೊ ಹಿ ಮೇಡ್ ಅಸ್ ಕಂಫರ್ಟಬಲ್. ಸೊ ಆ ರೀತಿ ಫಸ್ಟ್ ಡೇ ಶೂಟ್ ವಾಸ್ ಲೈಕ್. ಆಮೇಲೆ ನಮ್ಮನ್ನೆಲ್ಲ ಕರ್ಕೊಂಡೋಗಿ ಪ್ರತಿಯೊಂದೂ ಲೈಕ್ ಕತೆ ಹೇಳಿದ್ರು, ಅವರೇ ಹೇಳಿದ್ರು, ಕತೆ ಕೇಳ್ದ ಅಂತ ಹೇಳಿದ್ರು. ಇಲ್ಲ ಅಣ್ಣ ಬರೀ ನನ್ನ ಕ್ಯಾರೆಕ್ಟರ್ದು ಈಗ ಆರ್ಕ್ ಹೇಳೋರೆ. ಸೊ ಅಂದಾಗ ಇಲ್ಲ ಚಿನ್ನ, ಯಾವಾಗಲೂ ಅಷ್ಟೇ ಕತೆ ಕೇಳಬೇಕು, ನೀನು ಕತೆ ಕೇಳಿದಾಗ ನಿನ್ಗೆ ಆ್ಯಕ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ. ದಟ್ ಹೆಲ್ಪ್ಡ್ ಅಸ್. ನಾನು ಆ ಸಿನಿಮಾಲಿ ಆ ಕ್ಯಾರೆಕ್ಟರ್ ಎಷ್ಟು ಹೆಲ್ಪ್ ಆಯಿತು ಅಂದರೆ, ನನ್ನ ಕತೆ ಕೇಳಿದಾಗ ಐ ಫೆಲ್ಟ್ ಐ ಗಾಟ್ ಇನ್ ಟು ದ ಕ್ಯಾರೆಕ್ಟರ್. ಗೊತ್ತಿಲ್ದಿರ, ಯಾಕಂದರೆ ಕತೆ ಗೊತ್ತಿತ್ತು ನನಗೇನು ನನಗೆ. ಯಾಕಂದರೆ ಅಲ್ಲಿ 4-5 ಡೈಮೆನ್ಷನ್ ಸ್ಟೋರಿ ಬರುತ್ತೆ. ಇಟ್ಸ್ ನಾಟ್ ಅಬೌಟ್ ಓನ್ಲಿ ಒನ್. ಇದು 4-5 ಸೈಮಲ್ಟೇನಿಯಸ್ ಆಗಿ 4-5 ಜನದ್ದು ಒಂದು ಟಗ್ ಆಫ್ ವಾರ್ ನಡೀತಿರುತ್ತೆ. ಸೊ ಇಲ್ಲಿ ನಡೀತಿರ್ಬೇಕಾದ್ರೆ ವಿ ಶುಡ್ ನೋ ವಾಟ್ಸ್ ಹ್ಯಾಪ್ನಿಂಗ್ ಅಂತ. ಸೊ ಎಲ್ಲ ಆರ್ಟಿಸ್ಟ್ಗಳನ್ನ ಕರೆಸಿ ನೆಕ್ಸ್ಟ್ ಡೇ ಫುಲ್ ಕತೆ ಹೇಳಿಸಿ ದೆನ್ ಓನ್ಲಿ ನೆಕ್ಸ್ಟ್ ಡೇ ನಮಗೆ ಸೆಟ್ಟಿಗೆ ಕರೆಸೋದು. ಸರ್, ಈಗ ಕತೆ ಕೇಳೋದು ಅಂತ ಇರುತ್ತೆ. ಈಗ ದೊಡ್ಡ ಸ್ಟಾರ್ ಅಂತ ಬಂದಾಗ ಡೈರೆಕ್ಟ್ರಿಗೆ, ಸ್ಟಾರ್ಗೆ, ಆಮೇಲೆ ಹೀರೋಯಿನ್ಗೆಲ್ಲ ಕತೆ ಹೇಳಿರ್ತಾರೆ. ಸೊ ಕೋ ಆರ್ಟಿಸ್ಟ್ ಅಂತ ಬಂದಾಗ ಎಷ್ಟು ಜನಕ್ಕೆ ಕತೆ ಹೇಳ್ತಾರೆ ಅನ್ನೋದು ಒಂದು ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ನೀವು ಕತೆ ಹೇಳಿದಾಗ ನಮ್ಮ ಇನ್ವಾಲ್ವ್ಮೆಂಟ್ ಎಷ್ಟು ಮಟ್ಟಿಗೆ ತೋರಿಸ್ಬೋದು ಅನ್ನೋದೊಂದು ಇರುತ್ತೆ. ಆ್ಯಂಡ್ ಈ ಹಿಂದಿನ ಸಿನಿಮಾಗಳಲ್ಲೂ ಕೂಡ ಈಗ ಒಂದಷ್ಟು ನೆಗೆಟಿವ್ ರೋಲ್ ಮಾಡಿದಾಗಲೂ ಕೂಡ ಬಂದು ಕತೆ ನಿಮ್ಮನ್ನು ಕಂಪ್ಲೀಟಾಗಿ ನಿಮ್ಮ ಕತೆ ಹೇಳಿರ್ತಾರ, ನಿಮ್ದು ಹಿಂಗೆ ಇರುತ್ತೆ. ಯೂಶಲಿ ನಾನು ಕತೆ ಕೇಳ್ತೀನಿ. ಇಲ್ಲಿ ಏನಾಯಿತು ಅಂದರೆ ಒಂದು ಫಸ್ಟ್ಲಿ ತುಂಬ ಯೂತ್ ಸ್ಟಾರ್ ಕಾಸ್ಟಿಂಗ್ ಇತ್ತು. ಆ್ಯಂಡ್ ನಾನು ಹೋಗಿ ಕತೆ ಕೇಳಿದ ಟೈಮಲ್ಲಿ ಹೆಂಗಿತ್ತು ಅಂದರೆ, ಪಾಪ ಡೈರೆಕ್ಟ್ರು ಆ ಡೈರೆಕ್ಷನ್ ಟೀಮ್ಗೆ ಅಷ್ಟು ಪ್ರೆಷರ್ ಇತ್ತು. ಯಾಕಂದರೆ ಅಷ್ಟು ಪ್ಲ್ಯಾನಿಂಗ್ ಮಾಡಬೇಕಾಗಿತ್ತು. ನನಗೂ ಅಲ್ಲಿ ಅನ್ನಿಸ್ತು, ನನಗೆ ಮನಸ್ಸಿರಲಿಲ್ಲ. ಯಾಕಂದರೆ ಅಲ್ಲಿ ಅಷ್ಟು ಜನ ಬರ್ತಿದ್ರು ಆರ್ಟಿಸ್ಟು. ಪ್ರತಿಯೊಬ್ಬರಿಗೂ ನೀವು 3 ಅವರ್ ಕತೆ ಹೇಳ್ಕೊಂಡು ಹೋಗ್ತಿದ್ರೆ ಅವ್ರ ಟೈಮ್ ಕಿಲ್ ಆಗೋದು. ಯಾಕಂದರೆ ಅವರು ಸುದೀಪ್ ಸರ್ ಕೊಟ್ಟಂಥ ಮಾತು, ಡಿಸೆಂಬರ್ 25ಕ್ಕೆ ನಾವು ಸಿನಿಮಾ ಬರ್ತೀರಿ ಅಂದಾಗ. ಸೊ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಪ್ಲ್ಯಾನಿಂಗ್ ವಾಸ್ ವೆರಿ ಇಂಪಾರ್ಟೆಂಟ್.
ಸೊ ಇಲ್ಲಿ ನಾನು ಇಲ್ಲ ನನ್ನ ಕತೆ ಹೇಳಿ ಅಂತ ನಾನು ಕುತ್ಕೊಂಡ್ಬಿಟ್ಟಿದ್ದಿದ್ರೆ ಪಾಪ ಹೇಳಿರೋರು ನಾನು ಅರ್ಥ ಮಾಡ್ಕೊಬೇಕು, ಐ ಆಮ್ ಬೀಯಿಂಗ್ ಎನ್ ಆರ್ಟಿಸ್ಟ್, ನಾವು ಕೆಲವೊಂದು ಅರ್ಥ ಮಾಡ್ಕೊಬೇಕು. ನನಗೆ ಒಂದು ಸಿನಾಪ್ಸಿಸ್ ಥರ ಗೊತ್ತಾಯಿತು, ಬಟ್ ಅದು ಹೇಳಿದ್ಮೇಲೆ ನನ್ನ ಕ್ಯಾರೆಕ್ಟರ್ ಹೆಂಗಿದೆ ಅದು ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಅಷ್ಟೇ ಗೊತ್ತಿದ್ದು. ದೆನ್ ಅಲ್ಲಿ ಸುದೀಪ್ ಸರ್ನ ಮೀಟ್ ಮಾಡಿದಾಗ ಸುದೀಪ್ ಸರ್ ಕತೆ ಅವರೇ ನಮ್ಮನ್ನೆಲ್ಲ ಕುಣಿಸ್ಕೊಂಡು ಕತೆ ಹೇಳಿ ಮತ್ತೆ ನೆಕ್ಸ್ಟ್ ಡೇ ಡೈರೆಕ್ಟರ್ ಬಂದು ಅವ್ರು ಫುಲ್ಲು ನಾವು ಕ್ರೂ ಮೆಂಬರ್ಸ್ ಅವರೆಲ್ಲ ಇದ್ರಿ. ಸೊ ಪ್ರತಿಯೊಬ್ಬರಿಗೂ ಕುಣಿಸಿ ಕತೆ ಹೇಳಿದ್ರು. ಸೊ ನಮಗೆ ಇನ್ನೂ ಒಂದು ಕ್ಲಾರಿಟಿ ಸಿಕ್ತು. ಕತೆ ಕೇಳಬೇಕು. ಏನಾಗುತ್ತೆ, ನಮಗೊಂದು ಗ್ರಾಫ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ. ಲೈಕ್ ಎಲ್ಲಿ ನಂದು ಟೆಂಪೋ ಜಾಸ್ತಿ ಇರಬೇಕು, ಕಮ್ಮಿ ಮಾಡ್ಕೊಬೇಕು, ಎಲ್ಲಿ ಸೆಟಲ್ಡ್ ಆಗಿರಬೇಕು. ಇವಾಗ ನಿಮಗೆ ಬರೀ ಆ ಸೀನ್ ಹೇಳ್ಬಿಟ್ಟು ಆ ಮೂಮೆಂಟಲ್ಲಿ ಹೋಗ್ಬಿಟ್ಟು ಸಡನ್ನಾಗಿ ಇನ್ವಾಲ್ವ್ ಆಗೋದು ಕಷ್ಟ ಆಗುತ್ತೆ. ಬಟ್ ಅಗೇನ್ ಸುದೀಪ್ ಸರ್ ಥ್ಯಾಂಕ್ಸ್ ಹೇಳಬೇಕು, ಬಿಕಾಸ್ ಅವ್ರು ನೋಡೋರು. ಅವರು ಫಸ್ಟ್ ಕೇಳಿದೆ ಅದು. ಅಗೇನ್ ಅವರು ಯಾಕಂದರೆ ಅವರು ಅಷ್ಟು ಸಿನಿಮಾ ಮಾಡಿದ್ದಾರೆ ಆ್ಯಂಡ್ ಹಿ ನೋ ದ ಕ್ರಾಫ್ಟ್ ಆಫ್ ಸಿನಿಮಾ, ಹೌ ಇಟ್ ವರ್ಕ್ಸ್ ಅಂತ. ಸೊ ಅಗೇನ್ ಥ್ಯಾಂಕ್ ಯು ಸುದೀಪ್ ಸರ್, ತುಂಬಾ ಹೆಲ್ಪ್ ಆಯ್ತು ಅದು ನಮಗೆ. ಸರ್, ಈಗ ಸೆಟ್ಟಲ್ಲಿ ಫಸ್ಟ್ ಟೈಮ್ ಅವರೊಟ್ಟಿಗೆ ಆ್ಯಕ್ಟ್ ಮಾಡಿದ್ರ, ಸೆಟ್ಟಲ್ಲಿ ಇದ್ದಂಥ ಸುದೀಪ್ ಸರ್ ಜೊತೆಗೆ ಗ್ರೌಂಡಲ್ಲಿ ಇರುವಂಥ ಸುದೀಪ್ ಸರ್ ಏನು ಡಿಫ್ರೆನ್ಸ್ ನೋಡಿದ್ರಿ? ಸೆಟ್ಟಲ್ಲಿ ಸಿಕ್ಕಾಪಟ್ಟೆ ಜೋವಿಯಲ್, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು ಆಗಲೇ ಹೇಳ್ದಂಗೆ ಕೆಂಪೇಗೌಡ ಸೆಟ್ಟಲ್ಲಿ ನೋಡಿದ್ದೆ, ಸುದೀಪ್ ಸರ್ ಕೋಪ ನೋಡಿದ್ದೆ ನಾನು. ಇಲ್ಲಿ ಎಷ್ಟು ಕಾಮ್ ಆಗಿದ್ರು ಅಂದರೆ, ಒಂದು ಸೀನು ಇವಾಗ ಕ್ಯಾಮ್ರಾ ಅವರು ಎಲ್ಲ ಸೆಟ್ ಮಾಡ್ತಾ ಇರ್ತಾರೆ, ಲೈಟಿಂಗ್ ಎಲ್ಲ ಕುತ್ಕೊಂಡು ಕಾಮಿಡಿ ಮಾಡ್ತಾ ಇರ್ತಾರೆ, ಏನೋ ಕಾಲು ಎಳಿತಾ ಇರ್ತಾರೆ. ಸಡನ್ನಾಗಿ ಬಂದು ಕ್ಯಾರೆಕ್ಟರ್ ಬಂದು ಅಂದರೆ ಸ್ಪಾಂಟೇನಿಯಸ್, ಅಂದರೆ ಅಲ್ಲಿ ಏನೋ ತುಂಬ ಫನ್ನಿಯಾಗಿ ನಾವೇನೋ ಕಾಮಿಡಿ ಮಾತಾಡ್ತೀವಿ, ನೆಕ್ಸ್ಟ್ ಸೀರಿಯಸ್ ಇಲ್ಲಿ. ಸೊ ಅದೆಲ್ಲ ನಮ್ಗೊಂಥರ ಇಟ್ ಗೇಮಿ ಒಂದು ಹುಮ್ಮಸ್ ಕೊಡೋಕೆ ಶುರು ಮಾಡ್ತು ನಮಗೆ. ಹೌದು ನೋಡು ಇವ್ರು ಎಷ್ಟು ಅಂದರೆ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ ಅಲ್ಲಿ. ಎಲ್ಲರೂ ನಾನು ಖುಷಿ ಪಡಿಸೋರು, ಎಲ್ರಿಗೂ ಬಂದಿದ ತಕ್ಷಣ ಫಸ್ಟ್ ಕೇಳೋದು ಕಾಫಿ ಕುಡಿತೀಯ ಚಿನ್ನ ಅನ್ನೋರು. ಸೊ ನಾವೆಲ್ಲ ಒಂಥರ ಇವಾಗೆಲ್ಲ ಬ್ಲ್ಯಾಕ್ ಕಾಫಿಗೆ ಇಳಿದ್ಬಿಟ್ಟಿದ್ದೀರಿ, ಹಾಲಿನ ಪ್ರಾಡಕ್ಟ್ ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಸೊ ಅಗೇನ್ ತುಂಬ ಈ ಸಿನಿಮಾಯಿಂದ ಒಂದಷ್ಟು ಒಳ್ಳೆ ಡಿಸಿಪ್ಲಿನ್ ಲೈಫ್ನ ಫಾಲೋ ಮಾಡ್ತಾ ಇದ್ದೀನಿ ಇವಾಗ. ಆಸ್ ಇನ್ ಟರ್ಮ್ಸ್ ಆಫ್ ಬರೀ 2 ಮೀಲ್ ತಿಂತಾ ಇದ್ದೀನಿ ನಾನು. ಆ್ಯಕ್ಚುಲಿ ಸಖತ್ ತಿಂಡ್ಪೋತ ನಾನು. ಸುದೀಪ್ ಸರ್ ಎಲ್ಲ ರೇಗ್ಸೋರು ನನಗೆ. CCL ಎಲ್ಲ ಪ್ರಾಕ್ಟೀಸ್ ಎಲ್ಲ ಆದಮೇಲೆ ಇಷ್ಟಿಷ್ಟು ಸ್ವೀಟ್ ತಿಂತಿದ್ದೆ. ಅವ್ರು ಹಿಂಗೆ ಅವರು ಹೆಂಗೋ ತಿಂತೀಯೋ ಅಷ್ಟು ಚಿನ್ನ ನೀನು ಅನ್ನೋರು. ಈಗ ಸ್ವೀಟು ಎಲ್ಲ ಕಟ್ಟೋನ್ ಮಾಡಿಬಿಟ್ಟಿದ್ದೀನಿ. ಸೊ ಗ್ರೌಂಡಲ್ಲಿ ಇದ್ದಂಥ ಸುದೀಪ್ ಸರ್ ಅವಾಗ ಆ ಒಂದು ಅಗ್ರೆಷನ್ನು, ನೆಕ್ಸ್ಟ್ ಬಾಲ್ ಹಿಂಗೆ ಬರಬೇಕು, ನೆಕ್ಸ್ಟ್ ಸುದೀಪ್ ಸರ್ ಹೇಳಿದ್ನಲ್ಲ, ಕ್ರಿಕೆಟ್ ಅಂದರೆ ಅವ್ರ ಪ್ರಾಣ, ಅವ್ರಿಗೆ ಅಷ್ಟು ಪ್ಯಾಷನ್ನಲ್ಲಿ. ಅವ್ರಿಗೆ ಏನಂದರೆ ಸೋಲನ್ನ ಪದ ಇಷ್ಟ ಇಲ್ಲ ಅವ್ರಿಗೆ, ಗೆಲ್ಲಬೇಕು. ಫೈಟ್ ಮಾಡೋಣ. ಕ್ರಿಕೆಟ್ ಅನ್ನೋದು ಬಂದ್ಬಿಟ್ಟು ಒಬ್ರು ಗೆಲ್ಲಬೇಕು, ಒಬ್ರು ಸೋಲ್ಬೇಕು. ಸೊ ಕೆಟ್ಟದಾಗಿ ಸೋಲೋದು ಬೇಡ, ಫೈಟ್ ಮಾಡೋಣ, ಲಾಸ್ಟ್ವರೆಗೆ ಫೈಟ್ ಮಾಡೋಣ. ಆ್ಯಕ್ಚುಲಿ ಲಾಸ್ಟ್ ಇಯರು ಒಂದು ಇನ್ಸಿಡೆಂಟ್ ಆಗಿತ್ತು, ಅವ್ರಿಗೆ ಬೆನ್ನು ಹಿಡ್ಕೊಂಬಿಟ್ಟಿತ್ತು. CCL ಟೈಮಲ್ಲಿ ಅವ್ರಿಗೆ ಆಗ್ತಿಲ್ಲ, ನಡಿಯೋಕೆ ಆಗ್ತಿಲ್ಲ. ನಿಮಗೆ ಬೆನ್ನು ಹಿಡ್ಕೊಂಡಾಗ ಏನಾಗುತ್ತೆ, ಕೀಪಿಂಗ್ ಮಾಡಾಗ ನಿಮ್ಮ ಬಾಡಿ ಮೂಮೆಂಟ್ ಹಿಂಗಿರುತ್ತೆ. ಬಟ್ ಅವರು ಐಸ್ ಪ್ಯಾಕ್ ಇಟ್ಕೊಂಡು 120 ಬಾಲ್ ಹಿಂಗೆ ಎದ್ದು ಹಿಂಗೆ ನಿಂತ್ಕೊಳ್ಳೋದು ಅಂದರೆ ಹುಡುಗಾಟದ ಮಾತಲ್ಲ. ನಾನು ಅಣ್ಣ ಅಂದೆ, ಚಿನ್ನ ಎಲ್ಲ ಇದು ಮೈಂಡಲ್ಲಿ, ನೀನು ಅದ್ರ ಬಗ್ಗೆನೇ ಗಮನ ಕೊಡ್ತೀರ, ನಿನಗದು ನೋವಾಗುತ್ತೆ, ಮರ್ತ್ಬಿಡು. ಅಯ್ಯೋ ಹೌದಲ್ವಾ. ಈಸ್ ಮೆಂಟಲಿ ವೆರಿ ಸ್ಟ್ರಾಂಗ್. ಅದು ಅಗೇನ್ ಇಟ್ ಗೇವ್ ಮಿ ಎ ಕಾನ್ಫಿಡೆನ್ಸ್. ಲೈಕ್ ನಿಮ್ಮ ಬ್ರೈನ್, ಯು ಶುಡ್ ಟ್ರೈನ್ ಯುವರ್ ಬ್ರೈನ್. ಆಗ್ದಿಲ್ದಿರೋದು ಯಾವುದೂ ಇಲ್ಲ, ಮಾಡಬೇಕು, ನನಗೆ ಬೇಕಿದು ಅಂತ ನಾವು ಮೈಂಡಲ್ಲಿ ಡಿಸೈಡ್ ಆಗಿಬಿಟ್ರೆ ಆಗತ್ತದು. ಆಮೇಲೆ ಇನ್ನೊಂದು ಹೇಳಿದ್ರಿ, ಸಿಕ್ಕಾಪಟ್ಟೆ ಡಿಸಿಪ್ಲಿನ್ ಕಲಿತೆ ಅಂತ. ಸೊ ಸೆಟ್ಟಲ್ಲಿ ಒಂದ್ಸರಿ ಬಂದ್ಬಿಟ್ಟು ನಿಮ್ಮ ಫಿಟ್ನೆಸ್ ಬಗ್ಗೆ ಒಂದು ಪಾಠ ಹೇಳಿದ್ರಂತೆ ಸರ್. ಸೊ ಏನಾಗಿತ್ತು, ನಮಗೆ ತೂತುಕುಡಿಯಲ್ಲಿ ಶೂಟಿಂಗ್ ನಡೀತಿರ್ಬೇಕಂದ್ರೆ ನನಗೆ ಅಲ್ಲಿ ಫುಡ್ಡು, ನನಗೆ ಅಲ್ಲಿ ಆ್ಯಕ್ಚುಲಿ ಫುಡ್ ತುಂಬ ಚೆನ್ನಾಗಿದೆ. ಸೊ ಗೊತ್ತಿಲ್ಲ, ನನಗೇನೋ ಮಿಸ್ ಹೊಡಿತು, ನನಗೆ ಹೆಲ್ತ್ ಅಪ್ಸೆಟ್ ಆಗೋಯ್ತು. ಆಮೇಲೆ ವಿ ಯೂಸ್ ಟು ಶೂಟ್ ಫಾರ್ ಲೈಕ್ 3 ಕಾಲ್ ಶೀಟ್. ಬೆಳಗ್ಗೆ 7 ಗಂಟೆಗೆ ಶುರು ಆದರೆ ರಾತ್ರಿ 2 ಗಂಟೆವರೆಗೂ. ಸೊ ಈ ಗ್ಯಾಪಲ್ಲಿ ವರ್ಕೌಟ್ ಎಲ್ಲಿ ಮಾಡೋದು, ನಮ್ಗೆ ನಿದ್ರೆನೇ ಸಾಕಾಗ್ತಿರ್ಲಿಲ್ಲ. ಆ್ಯಂಡ್ ಅಗೇನ್ ನೆಕ್ಸ್ಟ್ ಡೇ ಮತ್ತೆ 7 ಗಂಟೆಗೆ ಬರ್ಬೇಕು ಸೆಟ್ಟಿಗೆ. ಸೊ ಅಲ್ಲಿ ಏನಾಗ್ತಿತ್ತು, ಬಾಡಿ ಸ್ವಲ್ಪ ಟೈಮ್ ತೊಗೊಳ್ತಿತ್ತು. ಫುಡ್ ಹ್ಯಾಬಿಟ್ಸ್ ರಾತ್ರಿ ಹೊತ್ತೆಲ್ಲ ಸಿಕ್ಕಿದ ಪಕ್ಕಿ ತಿಂದ್ಬಿಟ್ಟು ಸ್ವಲ್ಪ ಹೆಲ್ತೆಲ್ಲ ಅಪ್ಸೆಟ್ ಆಯಿತು. ಒಂದು ಪಾಯಿಂಟಲ್ಲಿ ಏನಾಯಿತು, ಔಟ್ ಆಫ್ ಶೇಪ್ ಆಗಿಬಿಟ್ಟೆ ನಾನು. ಸಿನಿಮಾ ಸ್ಟಾರ್ಟ್ ಆದಾಗ ಸಖತ್ ಶೇಪಲ್ಲಿದ್ದೆ. ಯಾವಾಗ ಅಲ್ಲಿ ಅಪ್ಸೆಟ್ ಆಯಿತು, ಸ್ವಲ್ಪ ರಿಲ್ಯಾಕ್ಸ್ ಆಗಿಬಿಟ್ಟೆ ನಾನು. ರಿಲ್ಯಾಕ್ಸ್ ಆದಾಗ ಹಿಂಗೆ ಕಂಟಿನ್ಯೂಸ್ ಸ್ಟುಡಿಯೋಲ್ಲಿ ಶೂಟ್ ನಡೀತಿರುತ್ತೆ. ಸುದೀಪ್ ಸರ್ ಬರ್ತಾರೆ, ಹಿಂಗೆ ನೋಡ್ತಾರೆ ಒಂದ್ಸರಿ, ವರ್ಕೌಟ್ ಮಾಡ್ದಾನೋ ಇಲ್ಲ ಅಣ್ಣ, ಊಟ ಮಾಡ್ದ, ಹ್ಞೂ ಅಣ್ಣ, ಚಿನ್ನ ಈ ಕ್ಯಾರೆಕ್ಟ್ರು ನೆಗೆಟಿವ್ ರೋಲ್ ಮಾಡೋ ಮುಂಚೆ ನೀನು 7 ಸಿನಿಮಾ ಹೀರೋ ಅನ್ನೋದು ಮರಿಬೇಡ ಅಂದರು. ನನಗೊಂದು ಸೆಕೆಂಡು
ಅರ್ಥ ಆಗಿಲ್ಲ ನನಗೆ ಏನು ಹೇಳ್ತಾವ್ರೆ ಅಂತ. ಅವ್ರು ಡೈರೆಕ್ಟಾಗಿ ವರ್ಕೌಟ್ ಮಾಡು ಅಂತ ಹೇಳಿಲ್ಲ. ಮರಿಬೇಡ ನೀನು ಹೀರೋ ಆದವನು, ಈಗ ಕ್ಯಾರೆಕ್ಟ್ರು ಅಥವಾ ನೆಗೆಟಿವ್ ರೋಲ್ ಮಾಡ್ತಾ ಇದೀಯ ಅಂತ ರಿಲ್ಯಾಕ್ಸ್ ಆಗಬೇಡ ಅಂತ ತುಂಬ ಸೆಟಲ್ಡಾಗಿ ಹೇಳಿದ್ರು. ನನಗದು ಏನೋ ಹೇಳ್ತಾವ್ರು ಅಂದ್ಬಿಟ್ಟು ಆಮೇಲೆ ರಾತ್ರಿ ಏನು ಹೇಳಿದ್ರು ಅವರು, ಓ ಮಗನೇ ಔಟ್ ಆಫ್ ಶೇಪ್ ಆಗಿದೆಯಾ, ಕರೆಕ್ಟಾಗಿ ವರ್ಕೌಟ್ ಮಾಡು ಅಂದರು. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿದೆ ನಾನು, ಸ್ಲೋ ಆಗಿ ಶುರು ಮಾಡಿದೆ ನಾನು. ಇವಾಗ ಒಂದು ಲೈಕ್ ಅವಾಗ ಒಂದು 34 ಏನೋ ಇತ್ತು ವೇಸ್ಟ್, ಇವಾಗ ಒಂದು 30ಗೆ ಬಂದಿದ್ದೀನಿ. ಸೊ ಶೇಪಲ್ಲಿ ಇದ್ದೀನಿ ಇವಾಗ. ಒಂಥರ ಹೇಗಿದ್ದೀನಿ ಚಿನ್ನ, ಚೆನ್ನಾಗಿದ್ದೀನಾ ಅನ್ಕೊಂಡ. ಓಕೆ, ಸೊ ಒಂದಷ್ಟು ಡಿಸಿಪ್ಲಿನು ಕೂಡ ಕಲ್ತ್ಕೊಂಡ್ರಿ, ಒಂದು ನಿಮ್ಮ ಫುಡ್ ರೂಟೀನ್ ಬೇಡ ಚೇಂಜ್ ಆಯಿತು, ಸೊ ಕಂಪ್ಲೀಟ್ ಮತ್ತೆ ಶೇಪ್ ಆಮೇಲೆ ಇನ್ನೊಂದು ಹುಮ್ಮಸ್ ನಮಗೆ ಕೊಡ್ತಿದ್ದು ಏನಂದ್ರೆ, ಎಲ್ಲ ಒಂದು ಕಡೆ ನಮ್ಗೆ ಎನರ್ಜಿ ಲಾಸ್ ಆಗೋದು. ಲೈಕ್ 3 ಕಾಲ್ ಶೀಟ್ ಮಾಡಿ, ಬಟ್ ಸುದೀಪ್ ಸರ್ ಬೆಳಗ್ಗೆ 6:30 ಸೆಟ್ಟಿಗೆ ಬಂದ್ಬಿಡೋರು. ಸೊ ಅದು ನಮ್ಗೆ ಏನಾಗೋದು, ಈಸ್ ಬೀಯಿಂಗ್ ಸಚ್ ಅ ಬಿಗ್ ಸ್ಟಾರ್, ಅವ್ರ ಟೈಮ್ ಬಂದಾಗ ವೈ ಶುಡ್ ನಮಗೆಲ್ಲ ಅದು ಮೋಟಿವೇಟ್ ಮಾಡೋಕ್ಕೆ ಶುರು ಮಾಡ್ತು. ಬರೀ ನಮಗೆ ಅಲ್ಲ, ಇಡೀ ಸೆಟ್ಟಿಗೆ ಮೋಟಿವೇಟ್ ಮಾಡೋದು. ಅಂದರೆ ಎಲ್ಲರೂ ಎನರ್ಜಿಯಲ್ಲಿ. ಆ್ಯಕ್ಚುಲಿ ನಾನು ಈ ಸಿನಿಮಾ ನಮ್ಮ ಟೆಕ್ನಿಷಿಯನ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಇಟ್ಸ್ ಈಸಿನೇ ಅಲ್ಲ. ಅಟ್ಲೀಸ್ಟ್ ನಮಗೆ ಒಂದು ಸ್ವಲ್ಪ ಬ್ರೀದಿಂಗ್ ಸ್ಪೇಸ್ ಇತ್ತು. ಇವಾಗ ನಮ್ಮ ಸೀನ್ ಆದಮೇಲೆ ಒನ್ ಅವರ್ ಗ್ಯಾಪ್ ಅಂದರೆ ಒಂದು ಪವರ್ ನ್ಯಾಪ್ ಏನೋ ತೊಗೊಂಬಂದು, ಬಟ್ ಅಲ್ಲಿ ಅವ್ರಿಗೆ ಹಂಗಿರಲಿಲ್ಲ. ಸೊ ಎಸ್ಪೆಷಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದಂದ್ರೆ, ಆ ದಿನ ಏನು ಬೇಕು, ಎಷ್ಟು ಜನ ಬೇಕು, ಲೈಕ್ 500 ಜನ ಬೇಕಂದ್ರೆ 500 ಜನ ಇರೋರು, 20 ಗಾಡಿ 50 ಗಾಡಿ ಬೇಕಂದ್ರೆ 50 ಗಾಡಿ, ಈ ಕ್ಯಾಮ್ರಾ 3 ಕ್ಯಾಮ್ರಾ, ಎವ್ರಿಥಿಂಗ್ ವಾಸ್ ಸೋ ವೆಲ್ ಪ್ಲ್ಯಾಂಡ್ ಆಯಿತಾ. ಆ್ಯಂಡ್ ಮತ್ತು ನಮ್ಮ DOP ಚಂದ್ರು ಸರ್, ಅವ್ರ ಟೀಮು ಅಷ್ಟೇ ತುಂಬ ಚೆನ್ನಾಗಿ ವರ್ಕ್ ಮಾಡೋದು. ಪ್ರತಿಯೊಬ್ಬರು ಅವ್ರಿಗೆಲ್ಲ ಪಾಪ ರೆಸ್ಟೇ ಸಿಗ್ತಾರಲ್ಲ. 4 ತಿಂಗಳು ಫ್ಯಾಮಿಲಿ ಎಲ್ಲ ಸ್ಯಾಕ್ರಿಫೈಸ್ ಮಾಡಿದ್ರು. ಇವತ್ತು ನೀವು ಆ ಟ್ರೈಲರಲ್ಲಿ ಏನು ನೋಡ್ತಾ ಇದ್ದೀರಾ, ಅದೆಲ್ಲ ಅವರ ಒಂದು ಸ್ಯಾಕ್ರಿಫೈಸು, ಒಂದು ಶ್ರಮ. ಬಹುಶಃ ಅಗೇನ್ ಯಾವಾಗಲೂ ನಮ್ಮ ಹಿಂದೆ ಒಂದು ಶಕ್ತಿ ಇದೆ ಅಂತ ನಮ್ಮ ಮೈಂಡಿಗೆ ಬಂದಾಗ, ಒಬ್ರು ಇದ್ದಾರೆ ನಮ್ಮನ್ನು ಮೇಲೆತ್ತೋದಕ್ಕೆ, ಪುಷ್ ಮಾಡೋಕ್ಕೆ ಅಂತ ಗೊತ್ತಾದಾಗ ನುಗ್ತೀರಿ. ಸೊ ಈ ಸಿನಿಮಾಲಿ ಸುದೀಪ್ ಸರ್ ನಮಗೆಲ್ಲ ಒಂಥರ ಬೆನ್ನೆಲುಬಾಗಿ ಅವ್ರ ಶೋಲ್ಡ್ರಲ್ಲಿ ನಮ್ಮನ್ನೆಲ್ಲ ಒಂದು ಮೋಟಿವೇಟ್ ಮಾಡಿಕೊಂಡು ಪುಷ್ ಮಾಡಿದ್ರು. ಸೊ ಅಗೇನ್ ಬಹುಶಃ ಅವ್ರು ಇರಲಿಲ್ಲ ಅಂದರೆ ಈ ಸಿನಿಮಾ ಇಷ್ಟು ಬೇಗ ಆಗ್ತಿರಲಿಲ್ಲ. ಆ್ಯಂಡ್ ಇಟ್ಸ್ ಲೈಕ್ ಒಂದು ಕೇಸ್ ಸ್ಟಡಿ ಥರ ಅಂದರೆ ತಪ್ಪಾಗೋದಿಲ್ಲ. 4 ಮಂತ್ಸಲ್ಲಿ ಇಟ್ಸ್ ನಾಟ್ ಅ ಈಸಿ ಥಿಂಗ್, ಇಷ್ಟು ದೊಡ್ಡ ಸ್ಟಾರ್ ಕಾಸ್ಟಿಂಗ್, ವೆರಿ ಹ್ಯೂಜ್ ಸ್ಟಾರ್ ಕಾಸ್ಟಿಂಗ್ ಆಯಿತಾ. ಇಷ್ಟು ದೊಡ್ಡ ಸ್ಟಾರ್ ಕಾಸ್ಟಿಂಗ್ನ ವಿತಿನ್ 4 ಮಂತ್ಸ್ ಮುಗಿಸ್ಬೋದು. ಸೊ ಇವೆನ್ ಪ್ರಾಪರ್ ಪ್ಲಾನಿಂಗ್ ಮಾಡ್ಕೊಂಡು ಮಾಡಿದ್ರೆ ಸಿನಿಮಾ ಮುಗಿಸ್ಬೋದು ಅನ್ನೋದನ್ನ ಸುದೀಪ್ ಸರ್ ಒಂದು ಕೇಸ್ ಸ್ಟಡಿ ಥರ ಮಾಡಿ ಇವಾಗ ಡಿಸೆಂಬರ್ 25ಕ್ಕೆ ಬರ್ತಾ ಇದ್ದೀರಿ. ಸೊ ಸಿನಿಮಾ ನೋಡಿದಾಗ ನೀವು ಹೇಳ್ತೀರಾ, ಎಲ್ಲೂ ನಾವು ವಿಷುವಲಿ ಅಥವಾ ಕ್ವಾಲಿಟಿಯಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಎವ್ರಿಥಿಂಗ್ ಈಸ್ ಬೆಸ್ಟ್. ನಾವು ಮಾನಿಟ್ರಲ್ಲಿ ನೋಡಿದಾಗನೇ ಖುಷಿ ಆಗಿದೆ, ಈ ಸಖತ್ತಾಗಿದೆಯಲ್ಲ, ಈ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಅಂತ ಒಂದು ಇದು ಕೊಡೋದಲ್ವಾ. ಆಮೇಲೆ ನೀವು ಟೈಮಿಂಗ್ ಬಗ್ಗೆ ಹೇಳ್ತಾ ಇದ್ರೆ, ಇಲ್ಲಿ ಶೂಟಿಂಗು ಮುಗಿಸ್ಬೇಕು, ವೀಕೆಂಡ್ ಆಯ್ತು ಅಂದ್ರೆ ಬಿಗ್ ಬಾಸ್ಗೂ ಬರಬೇಕು. ಸೊ ಅದು ಹೆಕ್ಟಿಕ್ ಏನಾದರೂ ಅನ್ನಿಸ್ತಾ ಇತ್ತು ನೀವೇನಾದರೂ ಪರ್ಸನಲ್ ಆಗಿ? ಅಲ್ಲ, ಆ್ಯಕ್ಚುಲಿ ಅವ್ರಿಗಿಂತ ನಮಗೆ ಹೆಕ್ಟಿಕ್ ಆಗೋದು. ಸ್ಯಾಟರ್ಡೆ ಅವರು ಬಿಗ್ ಬಾಸ್ಗೆ ಫ್ರೈಡೇ ಟ್ರಾವೆಲ್ ಮಾಡೋರು, ಮುಗಿಸ್ಕೊಂಡು ವಾಪಸ್ಸು, ಆ್ಯಂಡ್ ನೆಕ್ಸ್ಟ್ ಡೇ ಇಸ್ ಟು ಬಿ ಆನ್ ಸೆಟ್ ಅಟ್ 6:30. ನಾನು ನಿದ್ರೆ ಮಾಡಿದ್ರೆ ನಿದ್ರೆ ಚಿನ್ನ, ಕೆಲಸ ಮಾಡಬೇಕು. ಬ್ಲ್ಯಾಕ್ ಕಾಫಿ ತಗೊಳ್ಳೋರು, ಕುಡಿಯೋರು, ಇಟ್ಸ್ ವರ್ಕ್. ಕೆಲಸ ಅಂತ ಬಂದಾಗ ಅವರು ರಾಕ್ಷಸ ಥರ. ನಾನೊಂದು ಇಂಟರ್ವ್ಯೂಲ್ಲಿ ನೋಡ್ತಿದ್ದೆ, ನನಗೆ ಕೆಲಸ ಮಾಡಿಲ್ಲ ಅಂದರೆ ಸುಸ್ತಾಗತ್ತೆ ಅಂತ. ಸೊ ಆ್ಯಕ್ಚುಲಿ ನನಗೂ ಅದೇ ಪ್ರಾಬ್ಲಮ್ಮು, ಸುಮ್ಮನೆ ಕುತ್ಕೊಳ್ಳೋಕ್ಕಾಗಲ್ಲ, ನಾನು ಕೆಲಸ ಮಾಡ್ತಾ ಇರಬೇಕೇನ. ಸೊ ಒಂದಷ್ಟು ಒಳ್ಳೆ ಅವರಿಂದ ತುಂಬ ಒಳ್ಳೇದನ್ನ ಕಲ್ತಿದ್ದೀರಿ ನಾವೆಲ್ಲ. ಎಸ್ ಸರ್, 25ಗೆ ಬರ್ತಾ ಇದೆ. ಒಂದು ಕಡೆ ಕ್ರಿಸ್ಮಸ್ ಭರ್ಜರಿಯಾಗಿ ಹಬ್ಬ ನಡೀತಾ ಇದ್ರೆ, ಇನ್ನೊಂದು ಕಡೆ ಮಾರ್ಕ್ನ ಹಬ್ಬ ಒಂದು ಸೆಟ್ ಆಗೋಗಿದೆ. ಸೊ ಮಾರ್ಕ್ನ ಒಂದು ಮಾರ್ಕ್ ಮಾಡೋಕ್ಕೆ ಸೊ ಅವತ್ತಿನ ದಿನ ನಿಮ್ಗೆ ಎಷ್ಟು ಸ್ಪೆಷಲ್ ಅನ್ನಿಸ್ತಾ ಇದೆ, ಆ್ಯಂಡ್ ಅವತ್ತಿನ ದಿನಕ್ಕೆ ಒಂದು ಇನ್ವಿಟೇಷನ್ ಕೊಡೋದಾದ್ರೆ ಜನಗಳಿಗೆ? ತುಂಬಾ ಸ್ಪೆಷಲ್. ಲೈಕ್ ಐ ಸೆಡ್, ಫಸ್ಟ್ ಆಫ್ ಆಲ್ ಸುದೀಪ್ ಸರಿಂದ ನನಗೆ ಸುದೀಪ್ ಸರ್ ರೆಫರ್ ಮಾಡಿದೆ ಒಂದು ದೊಡ್ಡ, ಇಟ್ಸ್ ಎ ಗ್ರೇಟ್ ಹಾನರ್. ಆ್ಯಂಡ್ ಮತ್ತೆ ಅವ್ರ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡ್ತಾ ಇದ್ದೀನಲ್ಲ, ಅದು ಇನ್ನು ಆ್ಯಸ್ ಎನ್ ಆರ್ಟಿಸ್ಟ್ ನಾನು ಬಂದು ಯಾವ ಆ್ಯಕ್ಟಿಂಗ್ ಸ್ಕೂಲು ಅಥವಾ ಥಿಯೇಟ್ರ್ ಬ್ಯಾಕ್ಗ್ರೌಂಡಿಂದ ಇಲ್ಲ ಸರ್. ಸೊ ಸುಮಾರು ಕಲಿತೆ ನಾನು. ಸರ್ ಕೆಲವೊಂದು ಸೀನ್ ಅವ್ರು ಮಾಡ್ತಿರ್ಬೇಕಾದ್ರೆ ಏನು ಮಾಡುವೆ, ನಾನು ಒಂದು ಕಡೆ ನಿಂತ್ಕೊಂಡು ನೋಡ್ತಾ ಇದ್ದೆ, ನಾನು ನಿಂತ್ಕೊಂಡು ಹೆಂಗೆ ಮಾಡ್ತಾರೆ, ಹೆಂಗೆ ಇಂಪ್ರೂವೈಸ್ ಮಾಡ್ತಾರೆ. ಆ್ಯಕ್ಚುಲಿ ನನಗೂ ತುಂಬ ಹೆಲ್ಪ್ ಮಾಡಿದ್ರು ಇನ್ ಟರ್ಮ್ಸ್ ಆಫ್ ಕೆಲವೊಂದು ಸೀನಲ್ಲಿ. ಆಮೇಲೆ ಲಾಸ್ಟಲ್ಲಿ ಅದು ದಮ್ ಸೀನನು ಅದು ಅಷ್ಟೇ, ಇಟ್ ಹ್ಯಾಪನ್ ಸ್ಪಾಂಟೇನಿಯಸ್. ಅದು ಆ್ಯಕ್ಚುಲಿ ಸೀನ್ ಏನಾಗಿದೆ ಅಂದರೆ, ಸರ್ ಮೆಟ್ಲೆಕ್ತಿರ್ಬೇಕಂದ್ರೆ ಇಲ್ಲಿ ಆ ಕಬ್ಣದ ಇದು ಏಟ್ ಮಾಡ್ಕೊಂಡ್ಬಿಡ್ತಾರೆ, ಸಖತ್ ಜೋರಾಗಿ ಏಟ್ ಬೀಳುತ್ತೆ. ನನಗೆ ಗೊತ್ತಾಗ್ತಿತ್ತು ಅಲ್ಲಿಂದ ಅಲ್ಲಿ, ಅಯ್ಯೋ ನಿಮ್ಗೆ ಗೊತ್ತಲ್ಲ ಇಲ್ಲಿ ಏನಾರು ಏಟ್ ಕಬ್ಣದೆಲ್ಲ ಬಿದ್ದರೆ ಹೆಂಗೆ ಬೀಳತ್ತೆ ಅಂತ. ಒಂದು ಸೆಕೆಂಡ್ ಜುಮ್, ಪಾಪ ಅವ್ರಿಗೆ ಹೇಳ್ಕೊಳ್ತಿಲ್ಲ ಅಲ್ಲಿ.
ನಾನು ಸರಿ ಓಕೆ ಸರ್ ಅಂದೆ ನಾನು. ಅಂದರೆ ಅವಾಗ ಅವ್ರು ಸ್ಪಾಂಟೇನಿಯಸ್ ಆಗಿ ಬಂದಿದ್ದು ಅದು. ಸೊ ಅಗೇನ್ ವಿ ಡಿಂಟ್ ಪ್ಲ್ಯಾನ್. ಆಮೇಲೆ ಅವ್ರು ನಗೋಕ್ಕೆ ಶುರು ಮಾಡಿದ್ರು, ನಾನು ನಗೋಕ್ಕೆ ಶುರು ಮಾಡಿದೆ. ಅಣ್ಣ ಏಟ್ ಬಿತ್ತಲ್ಲ, ಅಯ್ಯೋ ತೋರ್ಸೋಕ್ಕಾಗಲ್ವಲ್ಲ ಚಿನ್ನ ಏಟ್ ಬಿದ್ದಿರೋದದು ಅಂತ. ಸಿ ಅಗೇನ್ ದಟ್ಸ್ ಆ ನೋವಲ್ಲೂ ನೋವು ಒಂದು ಆ ಹ್ಯೂಮರ್ ತೋರಿಸ್ತಾರೆ ಅವರು. ಸಿ ದಟ್ಸ್ ಅ ಬ್ಯೂಟಿ ಅಬೌಟ್ ಇಟ್. ಸೊ ವಾಟ್ ಡು ಐ ಸೇ, ತುಂಬ ಎಮೋಷ್ನಲ್ ಆಗಿದ್ದೀನಿ ನಾನು. ಆ್ಯಕ್ಚುಲಿ ಇನ್ನೊಂದು 2 ವಾರಕ್ಕೆ ಡಿಸೆಂಬರ್ 25 ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಏನಕ್ಕಂದರೆ ಐ ಆಮ್ ಶೋರ್ ಈ ವರ್ಷ ಮಾರ್ಕ್ ಸಿನಿಮಾ ಒಂದು ಮಾರ್ಕ್ ಮಾಡುತ್ತೆ. ಈ ಡಿಸೆಂಬರ್ 25ಕ್ಕೆ ಒಂದು ಫೆಸ್ಟಿವಲ್ ಅಂದರೆ ತಪ್ಪಾಗೋದಿಲ್ಲ. ಆ್ಯಂಡ್ ಆಡಿಯನ್ಸ್ಗೆ ಎಲ್ಲೂ ಡಿಸಪಾಯಿಂಟ್ ಆಗಲ್ಲ ಪ್ರತಿಯೊಂದು ಫ್ರೇಮಲ್ಲೂ. ಯಾಕಂದರೆ ನೀವು ಎಡ್ಜ್ ಆಫ್ ದ ಸೀಟಲ್ಲೇ ಕೂತಿರ್ತೀರ ನೀವು ಸಿನಿಮಾ ನೋಡ್ತಿರ್ಬೇಕಂದ್ರೆ. ಪ್ರತಿಯೊಬ್ಬರೂ ಆಮೇಲೆ ಸುಮಾರು ಜನ ಆರ್ಟಿಸ್ಟ್ ಇದ್ದಾರೆ ಈ ಸಿನಿಮಾಲಿ. ಸಿ ಆ್ಯಂಡ್ ಹ್ಯಾವ್ ಟು ಥ್ಯಾಂಕ್ ಆಲ್ ಮೈ ಆರ್ಟಿಸ್ಟ್ ಆ್ಯಸ್ ವೆಲ್. ಪ್ರತಿಯೊಬ್ಬರೂ ಅವ್ರು 100% ಕೊಟ್ಟವ್ರೆ ಸಿನಿಮಾಲಿ. ಆ್ಯಂಡ್ ನೀವು ಥಿಯೇಟ್ರಲ್ಲಿ ನೀವು ನೋಡಿದಾಗ ಯಾರೂ ಡಿಸಪಾಯಿಂಟ್ ಆಗಲ್ಲ. ಆ್ಯಂಡ್ ಇದೇ ಡಿಸೆಂಬರ್ 25 ನಮ್ಮ ಸಿನಿಮಾ ಮಾರ್ಕ್ ಇಡೀ ದೇಶದಲ್ಲಿ ಗರ್ಜಿಸಕ್ಕೆ ಹೋಗ್ತಾ ಇದ್ದೀರಿ. ಸೊ ಫುಲ್ ಎಕ್ಸೈಟ್ ಆಗಿದ್ದೀನಿ. ಅಟ್ ದ ಸೇಮ್ ಟೈಮ್ ಜನರ ರೆಸ್ಪಾನ್ಸ್ ಹೆಂಗೆ ಸ್ವೀಕರಿಸ್ತಾರೆ ಅನ್ನೋ ಒಂದು ಕುತೂಹಲ ಇದೆ. ಐ ಆಮ್ ಶೋರ್ ಈ ಸಿನಿಮಾ ಒಂದು ದೊಡ್ಡ ಬೆಂಚ್ ಮಾರ್ಕೆ ಮಾಡುತ್ತೆ ಅಂದರೆ ತಪ್ಪಾಗೋದಿಲ್ಲ. ಸುಬು ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ 25th ನಾವು ನೀವು ಎಷ್ಟು ಎಕ್ಸೈಟ್ ಆಗಿದ್ದೀರಾ, ನಾವು ಕೂಡ ಅಷ್ಟೇ ಎಕ್ಸೈಟ್ ಆಗಿದ್ದೀವಿ. ಅಂಡ್ ನಿಮ್ಮ ಫಸ್ಟ್ ಒಂದು ಸ್ಕ್ರೀನ್ ಶೇರ್ ಸರ್ ಜೊತೆ ಒಂದು ಆಕ್ಟಿಂಗ್ ನಾವು ಕೂಡ ನೋಡ, ನಿಮಗೂ ಒಂದು ಎಕ್ಸೈಟ್ಮೆಂಟ್ ಅಲ್ಲಿವರೆಗೆ ಹಂಗೆ ಇರಲಿ. ಸೊ ಮತ್ತೆ ಫಸ್ಟ್ ಡೇ ಫಸ್ಟ್ ಸಿಗೋಣ. ಥ್ಯಾಂಕ್ ಯು ಸರ್.